ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ, ನಮ್ಮ ರ್ಯಾಂಡಿ ಆರ್ಟನ್ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ಹೊಸ ಥೀಮ್ ಸಾಂಗ್ ನ ರೆಡಿ ಮಾಡಿ ಇಟ್ಕೊಂಡಿದೆ ಅಂಡ್ ಆದಷ್ಟು ಬೇಗ ಆ ಒಂದು ಹೊಸ ಥೀಮ್ ಸಾಂಗ್ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಅದಾದ್ಮೇಲೆ ಡಬ್ಲ್ಯೂ ಅವರು ಆ ಹೊಸ ಥೀಮ್ ಸಾಂಗ್ ನ ತರಲಿಲ್ಲ. ಈಗಲೂ ಕೂಡ ನಮಗೆ ರ್ಯಾಂಡಿ ಆರ್ಟನ್ ಅವರ ಓಲ್ಡ್ ಥೀಮ್ ಸಾಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನನ್ನ ಹೊಸ ಥೀಮ್ ಸಾಂಗ್ ರೆಡಿ ಆಗಿತ್ತು, ಬಟ್ ಕಳೆದ ವರ್ಷದ ಬ್ಯಾಕ್ ಲ್ಯಾಶ್ ಇಂದ ಎಲ್ಲವೂ ಕೂಡ ಚೇಂಜ್ ಆಯ್ತು. ಯಾಕಂದ್ರೆ ನಾನು ಬ್ಯಾಕ್ ಲ್ಯಾಶ್ ಗೆ ಹೋದಾಗ ಫ್ರಾನ್ಸ್ ನ ಕ್ರೌಡ್ ನನ್ನ ಥೀಮ್ ಸಾಂಗ್ ನ ಆಡೋದಕ್ಕೆ ಶುರು ಮಾಡಿದ್ರು. ಸೊ ನನ್ನ ಒಂದು ಥೀಮ್ ಸಾಂಗ್ ನ ಕ್ರೌಡ್ ಆಡೋದಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಅಂಡ್ ಈಗ ಅವರು ಆ ಒಂದು ಥೀಮ್ ಸಾಂಗ್ ನ ಆಡಿ ಎಂಜಾಯ್ ಮಾಡಬೇಕಾದಂತಹ ಟೈಮಲ್ಲಿ ಈ ಒಂದು ಥೀಮ್ ಸಾಂಗ್ ನ ನಾನು ಚೇಂಜ್ ಮಾಡೋದು ಒಳ್ಳೆ ವಿಚಾರ ಅಲ್ಲ ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ಹೊಸ ಥೀಮ್ ಸಾಂಗ್ ನ ತಗೊಂಡು ಬರಲಿಲ್ಲ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ತಿಳಿಸಿದ್ದಾರೆ. ಸೊ ಬ್ಯಾಕ್ ಲ್ಯಾಶ್ ನ ಕ್ರೌಡ್ ಏನಾದ್ರೂ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರ ಹೊಸ ಥೀಮ್ ಸಾಂಗ್ ನೋಡೋದಕ್ಕೆ ಸಿಕ್ಕಿರೋದು. ಗೊತ್ತಿಲ್ಲ ಆ ಒಂದು ಥೀಮ್ ಸಾಂಗ್ ಯಾವ ರೀತಿ ಇರುತ್ತೆ ಅಂತ, ಬಟ್ ಫ್ಯೂಚರ್ ಅಲ್ಲಿ ಬರುತ್ತೆ ಅಂತ ಅನ್ಕೋತೀನಿ. ಇನ್ನು ನಮ್ಮ ರ್ಯಾಂಡಿ ಆರ್ಟನ್ ಅವರು ಏನಿಲ್ಲ ಅಂದ್ರೂ ಕೂಡ ಸುಮಾರು 5 ರಿಂದ 8 ವರ್ಷ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇದರಲ್ಲಿ ಅವರ ಒಂದು ಹೀಲ್ ಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಗ ಪ್ರಾಬಬ್ಲಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಹೊಸ ಥೀಮ್ ಸಾಂಗ್ ನ ಡೆಬ್ಯೂ ನೋಡೋದಕ್ಕೆ ಸಿಗಬಹುದು. ಇಷ್ಟೇ ಅಲ್ಲ ಗೈಸ್, ನಮ್ಮ ರ್ಯಾಂಡಿ ಆರ್ಟನ್ ಅವರು ತನ್ನ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನನ್ನ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ತುಂಬಾನೇ ಸಿಮಿಲಾರಿಟೀಸ್ ಗಳಿದೆ. ನಾನು ಹಾಗೆ ಕೋಡಿ ರೋಡ್ಸ್ ಸೇಮ್ ಲೆವೆಲ್ ಅಲ್ಲಿ ಇದೀವಿ. ನಾನು ಹಾಗೆ ಕೋಡಿ ರೋಡ್ಸ್ ತುಂಬಾ ಅದ್ಭುತವಾದ ಫ್ಯೂಡ್ ಗಳನ್ನ ಕೊಟ್ಟಿದೀವಿ. ಅಂಡ್ ಫೈನಲಿ ನಾನು ಹಾಗೆ ಅವನು ರಿಂಗ್ ಅಲ್ಲಿ ಎದ್ರು ಬದ್ರು ಬಂದ್ರೆ ನಿಜವಾಗ್ಲೂ ನಾವಿಬ್ಬರ ಕೆಮಿಸ್ಟ್ರಿ ತುಂಬಾನೇ ಅದ್ಭುತವಾಗಿರುತ್ತೆ. ಅಂಡ್ ಒಂದು ಒಳ್ಳೆ ಅದ್ಭುತವಾದ ಫ್ಯೂಡ್ ನ ನಾವು ಈ ಒಂದು ಕಂಪನಿಗೆ ಕೊಡ್ತೀವಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲಿನ ಫ್ಯೂಡ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಸೊ ಇದರಿಂದ ಕನ್ಫರ್ಮ್ ಆಗಿದ್ದೇನಪ್ಪಾ ಅಂದ್ರೆ ಡೌನ್ ದ ಲೈನ್ ಈ ಒಂದು ಫ್ಯೂಡ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜೆಫ್ ಕಾಫ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈ ಸೂಪರ್ ಸ್ಟಾರ್ ಆದಷ್ಟು ಬೇಗ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ, ಮೈನ್ ರಾಸ್ಟರ್ ಅಲ್ಲೇ ಬರ್ತಾರೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಅಂಡ್ ಈಗ ಗಾಯ್ಸ್ ಇವರು ಇನ್ನೂ ಬೇಗ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಇವರು ಬ್ಯಾಕ್ ಲ್ಯಾಶ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ಗೊತ್ತಿಲ್ಲ ಬ್ಯಾಕ್ ಲ್ಯಾಶ್ ಅಲ್ಲಿ ಇವರ ರಿಟರ್ನ್ ಆಗುತ್ತೋ ಇಲ್ವೋ ಅಂತ, ಬಟ್ ಬ್ಯಾಕ್ ಲ್ಯಾಶ್ ಗೆ ಜೆಫ್ ಕೋಬ್ ಅವರು ಬಂದಿರ್ತಾರೆ, ಅಂದ್ರೆ ಬ್ಯಾಕ್ ಸ್ಟೇಜ್ ಪ್ರೆಸೆಂಟ್ ಆಗಿರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಬ್ಯಾಕ್ ಲ್ಯಾಶ್ ಅಲ್ಲೇ ಇವರ ರಿಟರ್ನ್ ಏನಾದ್ರು ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಬ್ಯಾಕ್ ಲ್ಯಾಶ್ ನ ಟಿಕೆಟ್ ಸೇಲ್ ಬಗ್ಗೆ. ಎಸ್ ಗೈಸ್, ಬ್ಯಾಕ್ ಲ್ಯಾಶ್ ನಮಗೆ ಇದೇ ಭಾನುವಾರ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಆ ರೇಂಜಿಗೆ ಡಬ್ಲ್ಯೂ ಅವರು ಹೈಪ್ ನ ತಂದ್ಬಿಟ್ಟಿದ್ದಾರೆ. ಅಂಡ್ ಸಿಕ್ಕಾಪಟ್ಟೆ ಸಡನ್ ಆಗಿ ಬಂತು ಅಂತಾನೆ ಹೇಳ್ಬಹುದು. ರಸಲ್ ಮೇನಿಯಾ ಮುಗಿದ್ಮೇಲೆ ಬೇಗನೆ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಬರ್ತಾ ಇದೆ. ಏನೇ ಆಗ್ಲಿ, ಟಿಕೆಟ್ ಸೇಲ್ ಬಗ್ಗೆ ಮಾತಾಡೋದಾದ್ರೆ ಟೋಟಲ್ ಆಗಿ ಸೀಟಿಂಗ್ ಕೆಪಾಸಿಟಿ ಇರೋದು 16,951 ಅಂಡ್ ಈಗಾಗಲೇ 15,967 ಟಿಕೆಟ್ ಗಳು ಸೋಲ್ಡ್ ಔಟ್ ಆಗಿದೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 984 ಟಿಕೆಟ್ ಗಳು ಮಾತ್ರ. ಈ 984 ಟಿಕೆಟ್ ಗಳು ಕೂಡ ಆದಷ್ಟು ಬೇಗ ಮಾರಾಟ ಆಗಿ ಒಂದು ಕಂಪ್ಲೀಟ್ ಸೋಲ್ಡ್ ಔಟ್ ಎರಾನಾದಲ್ಲಿ ಈ ಬಾರಿಯ ಬ್ಯಾಕ್ ಲ್ಯಾಶ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವತ್ತು ಸಂಜೆ ವಿಡಿಯೋದಲ್ಲಿ ನಾನು ನನ್ನ ಬ್ಯಾಕ್ ಲ್ಯಾಶ್ ಪ್ರೆಡಿಕ್ಷನ್ ನ ತಗೊಂಡು ಬರ್ತಾ ಇದ್ದೀನಿ. ಸೊ ವೈಟ್ ಮಾಡ್ತಾ ಇರಿ, ಯಾರ್ಯಾರು ಗೆಲ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅಂಡ್ ನಿಮ್ಮ ಪ್ರೆಡಿಕ್ಷನ್ ಕೂಡ ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಬಹುದು. ಸೊ ಒನ್ಸ್ ಇನ್ ಎ ಲೈಫ್ ಟೈಮ್ ಅಂದ್ರೆ ಒನ್ ಲಾಸ್ಟ್ ಟೈಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ನಡುವೆ. ಈ ಒಂದು ಮ್ಯಾಚ್ ಗಾದ್ರೂ ಬ್ಯಾಕ್ ಲ್ಯಾಶ್ ನ ನೋಡ್ಲೇಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಕಳೆದ 3 ವರ್ಷದಿಂದ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಸರ್ವೈವರ್ ಸೀರೀಸ್ ಅಂತ ಬಂದ್ರೆ ಮಂಡೇ ನೈಟ್ ರಾ ವರ್ಸಸ್ ಸ್ಮ್ಯಾಕ್ ಡೌನ್ ಥೀಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಕಳೆದ 3 ವರ್ಷದಿಂದ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಡಬ್ಲ್ಯೂ ಅವರು ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ಗೈಸ್ ಈ ವರ್ಷ ನಮಗೆ ಮಂಡೇ ನೈಟ್ ರಾ ವರ್ಸಸ್ ಸ್ಮ್ಯಾಕ್ ಡೌನ್ ಥೀಮ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ರೀತಿ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಕೆಲವೊಂದಷ್ಟು ಸೋರ್ಸ್ ಗಳು ಅದನ್ನ ಅಪ್ಡೇಟ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಈ ಬಾರಿಯ ಸರ್ವೈವರ್ ಸೀರೀಸ್ ಲೋಗೋನ ನಾವು ಗಮನಿಸಿದ್ರೆ ಪ್ರತಿ ವರ್ಷನೂ ಕೂಡ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಂತ ಬರ್ದಿರೋದು. ಬಟ್ ಈ ವರ್ಷ ಸರ್ವೈವರ್ ಸೀರೀಸ್ ಅಂತ ಬರ್ದಿದೆ. ಡಿಸೈನು ವಾರ್ ಗೇಮ್ ಸ್ಟ್ರಕ್ಚರ್ ರೀತಿನೇ ಇದೆ. ಒಳಗಡೆ ಜಾಲರಿ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ವಾರ್ ಗೇಮ್ ಅಂತ ಅಲ್ಲಿ ಮೆನ್ಷನ್ ಆಗಿಲ್ಲ, ಬದಲಿಗೆ ಸಾನ್ ಡಿಯಾಗೋ ಅಂತ ಮೆನ್ಷನ್ ಆಗಿದೆ. ಸರ್ವೈವರ್ ಸೀರೀಸ್ ಎಲ್ಲಿ ನಡೀತಾ ಇದೆಯೋ ಆ ಒಂದು ಪ್ಲೇಸ್ ನ ನೇಮ್ ನ ಡಬ್ಲ್ಯೂ ಅವರು ವಾರ್ ಗೇಮ್ ಅನ್ನೋ ಒಂದು ಜಾಗದಲ್ಲಿ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಬಾರಿ ಡ್ರಾಫ್ಟ್ ಕೂಡ ಡಬ್ಲ್ಯೂ ಅವರು ಆದಷ್ಟು ಬೇಗ ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಏನೇ ಆಗ್ಲಿ ಗೈಸ್, ಈ ಬಾರಿ ಡ್ರಾಫ್ಟ್ ನ ಡಬ್ಲ್ಯೂ ಅವರು ಏನಾದ್ರೂ ಕ್ಲೀನ್ ಆಗಿ ಫಾಲೋ ಮಾಡಿದ್ರೆ ನಮಗೆ ಒಂದು ಇಂಡಿಕೇಶನ್ ಅಂತೂ ಸಿಕ್ಬಿಡುತ್ತೆ ಈ ಬಾರಿ ಸರ್ವೈವರ್ ಸೀರೀಸ್ ಅಲ್ಲಿ ರಾ ವರ್ಸಸ್ ಸ್ಮ್ಯಾಕ್ ಡೌನ್ ಥೀಮ್ ನೋಡೋದಕ್ಕೆ ಸಿಗುತ್ತೋ ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ನಾವು
ಡ್ರಾಫ್ಟ್ ಅಲ್ಲಿ ನೋಡ್ತಾ ಇದೀವಿ. ಡ್ರಾಫ್ಟ್ ಏನೋ ನಾಮಕಾವಸ್ಥೆಗೆ ಆಗುತ್ತೆ, ಬಟ್ ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಇಂದ ಮಂಡೇ ನೈಟ್ ರಾಗೆ ಸೂಪರ್ ಸ್ಟಾರ್ಸ್ ಗಳು ಬರ್ತಾನೆ ಇರ್ತಾರೆ. ನಿಜವಾಗ್ಲೂ ಕೆಟ್ಟ ವಿಚಾರ ಅಂತಾನೆ ಹೇಳ್ಬೇಕು. ಸೊ ಡಬ್ಲ್ಯೂ ಅವರು ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕು. ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ಗೆ ಟಾಪ್ ಸ್ಟಾರ್ಸ್ ಗಳನ್ನ ಕೊಟ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕು. ಅಂಡ್ ಈಗ ನಾವು ನೋಡಿದ್ರೆ ಮಂಡೇ ನೈಟ್ ರಾ ಯಾವ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಸ್ಮ್ಯಾಕ್ ಡೌನ್ ಎಂತ ಶೋ ಆಗ್ತಾ ಇದೆ ಗುರು, ನಿಜವಾಗ್ಲೂ ನೋಡೋದಕ್ಕೆ ಆಗ್ತಾ ಇಲ್ಲ ಸ್ಮ್ಯಾಕ್ ಡೌನ್ ನ. ಆ ರೀತಿ ಬಿದೋಗ್ಬಿಟ್ಟಿದೆ ಸ್ಮ್ಯಾಕ್ ಡೌನ್. ಸೊ ಡ್ರಾಫ್ಟ್ ಆದ್ಮೇಲೆ ಡಬ್ಲ್ಯೂ ಅವರು ಆ ಎರಡು ಶೋಗಳನ್ನು ಕೂಡ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಈ ಬಾರಿ ಸರ್ವೈವರ್ ಸೀರೀಸ್ ಅಲ್ಲಿ ನಮಗೆ ಪ್ರಾಬಬ್ಲಿ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಥೀಮ್ ನೋಡೋದಕ್ಕೆ ಸಿಗಬಹುದು. ಅಂಡ್ ನಾನ್ ಕೇಳೋದೇನಪ್ಪಾ ಅಂದ್ರೆ ವಾರ್ ಗೇಮ್ ಅಲ್ಲೇ ನೀವು ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಥೀಮ್ ನ ತಗೊಂಡ್ ಬನ್ನಿ. ಹೇಗಿದ್ರು ಕೂಡ ವಾರ್ ಗೇಮ್ ಮ್ಯಾಚ್ ನ ಮಾಡ್ತೀರಾ, ವಾರ್ ಗೇಮ್ ಅಲ್ಲೂ ಕೂಡ ಆ ಕಡೆ 5 ಜನ ಈ ಕಡೆ 5 ಜನ ಇರ್ತಾರೆ ಅಲ್ವಾ. ಅದೇ ರೀತಿ ಮಂಡೇ ನೈಟ್ ರಾ ಇಂದ 5 ಜನ ಕರ್ಸಿ, ಸ್ಮ್ಯಾಕ್ ಡೌನ್ ಇಂದ 5 ಜನ ಕರ್ಸಿ, ಅವ್ರ ನಡುವೆನೆ ಒಂದು ವಾರ್ ಗೇಮ್ ಮ್ಯಾಚ್ ನ ಮಾಡಬಹುದಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆ ಕಡೆ ವಾರ್ ಗೇಮ್ ಆಗುತ್ತೆ, ಈ ಕಡೆ ರಾ ವರ್ಸಸ್ ಸ್ಮ್ಯಾಕ್ ಡೌನ್ ಥೀಮ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಆ ಒಂದು ರಾ ವರ್ಸಸ್ ಸ್ಮ್ಯಾಕ್ ಡೌನ್ ಆಗ್ತಾ ಇದೆ ಅಂದ್ರೆ ಆ ಒಂದು ಸ್ಟೋರಿನ ನೋಡೋದಕ್ಕೇನೆ ಚಂದ. ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ ಸೂಪರ್ ಸ್ಟಾರ್ಸ್ ಗಳು ಬಂದು ಅಟ್ಯಾಕ್ ಮಾಡ್ತಾ ಇರ್ತಾರೆ, ಆ ಕಡೆಯಿಂದ ಈ ಕಡೆಗೆ ಬಂದು ಅಟ್ಯಾಕ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಆ ಒಂದು ಇನ್ವೇಷನ್ ನ ನೋಡೋದೇ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ. ಸೊ ಕಾದ್ ನೋಡ್ಬೇಕು ಗೈಸ್, ಈ ಬಾರಿ ನಮಗೆ ಸರ್ವೈವರ್ ಸೀರೀಸ್ ಅಲ್ಲಿ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಥೀಮ್ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಕೋಡಿ ರೋಡ್ಸ್ ಅವರು ನಮಗೆ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಕೋಡಿ ರೋಡ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇದೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಡಬ್ಲ್ಯೂ ಅವರು ಬ್ಯಾಕ್ ಲ್ಯಾಶ್ ಗೂ ಕೂಡ ಪಿಚ್ ಮಾಡ್ತಾ ಇದಾರಂತೆ. ಅಂದ್ರೆ ಬ್ಯಾಕ್ ಲ್ಯಾಶ್ ಅಲ್ಲೂ ಕೂಡ ಕೋಡಿ ರೋಡ್ಸ್ ಅವ್ರನ್ನ ಕರ್ಸೋಣ ಅಂತ ಐಡಿಯಾಸ್ ಗಳನ್ನ ಬ್ಯಾಕ್ ಸ್ಟೇಜ್ ಅಲ್ಲಿ ಪಿಚ್ ಮಾಡಲಾಗ್ತಾ ಇದೆಯಂತೆ. ಗೊತ್ತಿಲ್ಲ ನಮ್ಮ ಕೋಡಿ ರೋಡ್ಸ್ ಅವರು ಬ್ಯಾಕ್ ಲ್ಯಾಶ್ ಗೆ ಬರ್ತಾರೋ ಇಲ್ವೋ ಅಂತ. ಬಂದ್ರೆ ಚೆನ್ನಾಗಿರುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಏನಾದ್ರು ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನು ಕೂಡ ಕ್ಲೀನ್ ಆಗಿ ಸೋಲಿಸಬಾರ್ದು, ನಮ್ಮ ಜಾನ್ ಸಿನಾ ಅವ್ರನ್ನು ಕೂಡ ಕ್ಲೀನ್ ಆಗಿ ಗೆಲ್ಲಿಸಬಾರ್ದು, ಹಾಗೆ ಏನಾದ್ರು ಪ್ಲಾನ್ ಮಾಡಿದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಇಂಟರ್ಫರೆನ್ಸ್ ನ ಪ್ಲಾನ್ ಮಾಡಬಹುದು ಡಬ್ಲ್ಯೂ ಅವರು. ಆ ಕಡೆ ರಾಕ್ ಹಾಗೆ ಟ್ರಾವಿಸ್ ಸ್ಕಾಟ್ ಇಬ್ರು ಕೂಡ ಬರಲಿಲ್ಲ ಅಂದ್ರೆ, ನಮ್ಮ ಆರ್ಟ್ರೂತ್ ಹಾಗೆ ಜಿಮ್ಮಿ ಊಸ್ ಅವರು ಕೂಡ ಬರಲಿಲ್ಲ ಅಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರೇ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಕೋಡಿ ರೋಡ್ಸ್ ಅವರ ಐಡಿಯಾನ ಡಬ್ಲ್ಯೂ ಅವರು ಬ್ಯಾಕ್ ಲ್ಯಾಶ್ ಗೆ ಪಿಚ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಸೊ ಫೈನಲಿ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಒಂದಂತೂ ಕನ್ಫರ್ಮ್ ಮಾಡ್ತೀನಿ, ನಾಳೆ ಸ್ಮ್ಯಾಕ್ ಡೌನ್ ಕಳೆದ ವಾರದ ಸ್ಮ್ಯಾಕ್ ಡೌನ್ ಗಿಂತ ಬೋರಿಂಗ್ ಆಗಿ ಏನು ಇರೋದಿಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಆ ರೀತಿ ವಿಚಾರಗಳನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ಗೋ ಹೋಮ್ ಎಡಿಷನ್ ಆಗಿರುತ್ತೆ ನಾಳೆ ಸ್ಮ್ಯಾಕ್ ಡೌನ್, ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ಬ್ಯಾಕ್ ಲ್ಯಾಶ್ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಡೇಮಿಯನ್ ಪ್ರೀಸ್ಟ್ ಅಂಡ್ ಎಲೆ ನೈಟ್ ವರ್ಸಸ್ ಜಾಕೋ ಫಾಟು ಅಂಡ್ ಸೋಲೋ ಸಿಕ್ಕೋ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಫೇಸ್ ಮಾಡ್ತಾರೆ. ಎಲ್ಲಿ ಫೇಸ್ ಮಾಡ್ತಾರೆ ಅನ್ನೋದು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಗೊತ್ತಾಗುತ್ತೆ. ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಬ್ಯಾಕ್ ಲ್ಯಾಶ್ ಗೆ ಬುಕ್ ಮಾಡ್ತಾರೋ ಅಥವಾ ಬ್ಯಾಕ್ ಲ್ಯಾಶ್ ಮುಗಿದ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಗೆ ಬುಕ್ ಮಾಡ್ತಾರೋ ಅಂತ ನಾವು ಕಾದ್ ನೋಡ್ಬೇಕು. ಐ ಥಿಂಕ್ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಬುಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ಇದಾದ್ಮೇಲೆ ನಾಳೆ ನಮಗೆ ರ್ಯಾಂಡಿ ಆರ್ಟನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ರ್ಯಾಂಡಿ ಆರ್ಟನ್ ಅವರು ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಅಷ್ಟೇ ಅಲ್ಲ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ನ ಮೈನ್ ಹೈಲೈಟ್ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ಫೈನಲ್ ಸ್ಮ್ಯಾಕ್ ಡೌನ್ ಆಗಿರೋದ್ರಿಂದ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ನಡುವಿನ ಬ್ಯಾಕ್ ಲ್ಯಾಶ್ ಮ್ಯಾಚ್ ಗೆ ಒಂದು ಹೈಪ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇವರಿಬ್ಬರ ನಡುವೆ ಡಬ್ಲ್ಯೂ ಅವರು ಫೇಸ್ ಆಫ್ ನ ತೋರಿಸ್ತಾ ಇದ್ದಾರೆ. ಸೊ ಈ ಒಂದು ಫೇಸ್ ಆಫ್ ರೆಗ್ಯುಲರ್ ಆಗಿ ನೋಡೋದಕ್ಕೆ ಸಿಗದೆ ಇರಲಿ, ಒಂದು ಡಿಫರೆಂಟ್ ರೀತಿಯ ಫೇಸ್ ಆಫ್ ನ ಡಬ್ಲ್ಯೂ ಅವರು ಇಲ್ಲಿ ಪ್ಲಾನ್ ಮಾಡಿರ್ಲಿ, ನಮಗೆ ಜಾನ್ ಸಿನಾ ಅವರ ಹೊಸ ಅವತಾರ ನೋಡೋದಕ್ಕೆ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ಏನೇ ಆಗ್ಲಿ ಗೈಸ್, ಜಾನ್ ಸಿನಾ ಅವರು ಬರ್ತಾ ಇದ್ದಾರೆ ಅಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ನ ನೋಡ್ಲೇಬೇಕು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಸಂಜೆ ವಿಡಿಯೋದಲ್ಲಿ ಬ್ಯಾಕ್ ಲ್ಯಾಶ್ ಪ್ರಿಡಿಕ್ಷನ್ ನ ತಗೊಂಡು ಬಂದು ಸಿಗ್ತೇನೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.